ಮಹಿಳಾ ಹಕ್ಕುಗಳು ಮತ್ತು ಸಬಲೀಕರಣಕ್ಕಾಗಿ ಕಾರ್ಯಕ್ರಮದಲ್ಲಿ ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ಧಲಾಯತ್ ಅವರ ನಾಯಕತ್ವದಲ್ಲಿ ಇಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನವು ಬಹಳ ಉತ್ಸಾಹದಿಂದ ನಡೆಯಿತು. ದೇವರ ಹಿಪ್ಪರಗಿಯ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ಬಿರಾದಾರ್ ಅವರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀಮತಿ ಕಮಲಾ ಬಾಗೇವಾಡಿ ಉಪಾಧ್ಯಕ್ಷೆ, ಶ್ರೀಮತಿ ಸೋನಂದ ಸೋನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ನಾಗಮ್ಮ ತಳಕೇರಿ ಮತ್ತು ಶ್ರೀಮತಿ ಭಾಗ್ಯಶ್ರೀ ಹದಗಲ್ ಅವರ ಪ್ರಮುಖ ಭಾಗವಹಿಸುವಿಕೆಯೊಂದಿಗೆ ಈ ಅಧಿವೇಶನವು ಮಹಿಳಾ ಸಬಲೀಕರಣ, ಉದ್ಯೋಗಾವಕಾಶಗಳು, ರಾಜಕೀಯ ಭಾಗವಹಿಸುವಿಕೆ, ಮಹಿಳಾ ಹಕ್ಕುಗಳ ಕೋಶಗಳ ಸ್ಥಾಪನೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಪರಿಹಾರದ ಮೇಲೆ ಕೇಂದ್ರೀಕರಿಸಿತು. ಪಕ್ಷದ ಸಮರ್ಪಿತ ಕಾರ್ಯಕರ್ತರು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರ ಸಮ್ಮುಖದಲ್ಲಿ ಹಲವಾರು ನಿರ್ಣಯಗಳು ಮತ್ತು ಕ್ರಿಯಾ ಯೋಜನೆಗಳನ್ನು ಚರ್ಚಿಸಲಾಯಿತು ಮತ್ತು ಅಂಗೀಕರಿಸಲಾಯಿತು. ತಮ್ಮ ಮುಖ್ಯ ಭಾಷಣವನ್ನು ನೀಡುತ್ತಾ ಶ್ರೀ ಶಬೀರ್ ಅಹಮದ್ ಧಲಾಯತ್ ಅವರು ಮಹಿಳೆಯರು ತಮ್ಮ ಸ್ವಂತ ಹಕ್ಕುಗಳ ರಕ್ಷಕರು ಮತ್ತು ರಕ್ಷಕರಾಗಿ ಮುಂದೆ ಬರಬೇಕು. ಎಸಿಸಿ ಮಾನವ ಹಕ್ಕುಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಲವಾದ ತಳಮಟ್ಟದ ಬೆಂಬಲವನ್ನು ನಿರ್ಮಿಸಲು ಬದ್ಧವಾಗಿದೆ ಎಂದು ಒತ್ತಿ ಹೇಳಿದರು. ಶ್ರೀಮತಿ ಸರಸ್ವತಿ ಬಿರಾದಾರ್ ಅವರು ತಮ್ಮ ಪ್ರಭಾವಶಾಲಿ ಭಾಷಣದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಿ ಯೋಜನೆಗಳನ್ನು ಎತ್ತಿ ತೋರಿಸಿದರು. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಮಹಿಳೆಯರ ಮೇಲೆ ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯ ಘಟನೆಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್, ರಾಜೇಶ್ವರಿ ಮಾಗಿ, ಮೊಹಮ್ಮದ್ ಗೌಸ್ ಅಗರಖೇಡ್, ಲತೀಫ್ ಕಲಾದಗಿ, ಹನೀಫ್ ಕಲಾದಗಿ, ರಿಯಾಜ್ ಜಲಗೇರಿ, ರಶೀದ್ ಅಹಮದ್ ಸಿಂದಗಿಕ್, ನೀಲಮ್ಮ ಹಂಚಿನಾಲ್, ರಂಜಿತ್ ಜಾಧವ್, ಅಲ್ತಾಫ್ ಬೇಪಾರಿ, ಇಮ್ರಾನ್ ಮೆಂಡೆಗಾರ್ ಮತ್ತು ಮುಲ್ಲಾ ಸೇರಿದಂತೆ ಹಲವಾರು ಗಣ್ಯ ಇಸಿಸಿ ಮಾನವ ಹಕ್ಕುಗಳ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲರಿಗೂ ವಿನಂತಿ. ಮತ್ತೊಮ್ಮೆ ಎಲ್ಲರಿಗೆ ನನ್ನ ಪರವಾಗಿ, ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ಪರವಾಗಿ ಶುಭಾಶಯ ಕೋರುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.